ನಮಸ್ತೆ ಸ್ನೇಹಿತರೆ, ನಾಳೆ ಅಂದರೆ ಸೋಮವಾರ ನಾಗರ ಪಂಚಮಿ ಇದೆ. ಹಾಲನ್ನು ನಾಗದೇವರಿಗೆ ಎರೆಯತಕ್ಕಂಥದ್ದು, ತನಿ ಎರೆಯತಕ್ಕಂಥದ್ದು. ನಿಮಗೆ ಎಂಥದೇ ದೋಷ ಇರಲಿ, ನಾಗದೋಷ, ಸರ್ಪದೋಷ, ಕಾಳ ಸರ್ಪದೋಷ, ಆಮೇಲೆ ರಾಹುದೋಷ, ಕುಜದೋಷ, ಈ ಥರ ದೋಷಗಳು ನಿಮ್ಮ ಜಾತಕದಲ್ಲಿದ್ದರೆ ಅದೆಲ್ಲ ನಾವು ನಿವಾರಣೆ ಮಾಡಬೇಕಂದ್ರೆ ಪ್ರತಿ ವರ್ಷ ನಾಗನಿಗೆ ತನಿಯನ್ನು ಎರೆತಕ್ಕಂಥದ್ದು ತುಂಬ ಉತ್ತಮ. ಇದನ್ನು ಯಾರು ಸಂಪ್ರದಾಯಬದ್ಧವಾಗಿ ಮಾಡ್ಕೊಂಡು ಬಂದಿದ್ರು ಅದು ಮುಂದುವರಿಸ್ಕೊಂಡು ಹೋದರೆ ಒಳ್ಳೆಯದಾಗತ್ತೆ. ಆಮೇಲೆ ನಿಮಗೆ ಸಂತಾನ ಭಾಗ್ಯ ಇಲ್ಲ, ಮಕ್ಕಳು ಆಗ್ತಾ ಇಲ್ಲ ಅನ್ನೋರು, ಆಮೇಲೆ ಚರ್ಮದ ವ್ಯಾಧಿಗಳು, ಚರ್ಮ ರೋಗಗಳು ಇದ್ದರೆ, ಆಮೇಲೆ ದುಡ್ಡಿನ ಕಾಸಿನಲ್ಲಿ ನಿಲ್ತಾ ಇಲ್ಲ, ಯಾವ ಕೆಲಸನೂ ಮುಂದುವರ್ಕೊಂಡು ಆಗ್ತಾ ಇಲ್ಲ ಅನ್ನೋರು, ಆಮೇಲೆ ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇದೆ, ಏಳಿಗೆ ಆಗ್ತಾ ಇಲ್ಲ ಅನ್ನೋರು ನಾಗಪಂಚಮಿನಾಗಲಿ, ಚೌತಿ ಆಗಲಿ, ಷಷ್ಠಿ ಆಗಲಿ, ಈ ಥರ ನಾಗ ರಿಲೇಟೆಡ್ ಪೂಜೆಗಳನ್ನು ಮಾಡೋದ್ರಿಂದ ನಿಮಗೆ ತುಂಬ ಅಭಿವೃದ್ಧಿಯನ್ನು ದೇವರು ಕರುಣಿಸ್ತಾನೆ. ಆದ ಕಾರಣ ನಾಳೆ ಪಂಚಮಿ ಇರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಲ್ಲ ಪೂಜೆಗಳನ್ನು ನೆಲಕರಣೆ ಮಾಡಿಕೊಂಡು ದೇವ್ರ ಮನೆ ಶುದ್ಧವಾಗಿಟ್ಕೊಂಡು, ನಿಮ್ಮ ಹತ್ರ ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಸುಬ್ರಹ್ಮಣ್ಯ ಫೋಟೋ ತೊಗೊಳ್ಳಿ, ಅದೂ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಬೆಳ್ಳಿ ನಾಗಪ್ಪ ಇಲ್ಲ ತಾಮ್ರದ ನಾಗಪ್ಪ ಇದ್ದರೆ ಮನೆಯಲ್ಲಿ ಅದಕ್ಕೇ ಹಾಲು ಹಸಿ, ಈ ನಾಗಪ್ಪಂಗೆ ಯಾವುದು ಬೇಯಿಸಿದ್ದು ಕುದಿಸಿದ್ದು ಆ ಥರ ಮಾಡಬಾರ್ದು, ಎಲ್ಲ ಹಸಿದೇ ಇರಬೇಕು. ಹಾಲಾಗಲಿ, ಆಮೇಲೆ ಕಡಲೆಕಾಳು, ನಿಮ್ಗೇನಾದರೂ ನೈವೇದ್ಯ ಮಾಡೋಕ್ಕಾಗಿದ್ರೆ ಹಿಂದಿನ ದಿನವೇ ಕಡಲೆಕಾಳನ್ನ ಇಟ್ಬಿಟ್ಟು ಕಡಲೆಕಾಳು ನೈವೇದ್ಯ ಇಡಿ. ನಿಮಗೆ ಮಾಡೋಕ್ಕಾದ್ರೆ ತಂಬಿಟ್ಟು ಚಿಗಳಿ ಆ ಥರ ಹೇಳ್ತಾರೆ, ಚಿಗಳಿ, ಆಮೇಲೆ ಅಕ್ಕಿ ತಂಬಿಟ್ಟು ಮಾಡಿ ನೈವೇದ್ಯನ ಇಟ್ಟು ಹಾಲನ್ನು ಎರಿತಕ್ಕಂಥದ್ದು. ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಈ ಥರ ಹಾಲನ್ನು ಎರಿತಕ್ಕಂಥದ್ದು ಮಾಡಿ. ನಿಮಗೆ ಟೈಮ್ ಇದ್ದರೆ ಮಾಡಿ, ಈ ಥರ ಏನೂ ಟೈಮ್ ಇಲ್ಲ, ಆಫೀಸ್ಗೆ ಹೋಗಬೇಕು, ನಮಗೆ ಲೇಟ್ ಆಗುತ್ತೆ ಅನ್ನೋರು ಹಸಿ ಹಾಲನ್ನು, ಯಾವತ್ತೂ ಹಸಿ ಹಾಲು ಯೂಸ್ ಮಾಡಿ ನಾಗಪ್ಪನಿಗೆ ಎಲ್ಲರ ಪಾಲು ಹೇಳಿ ಹಾಲು ಹಾಕಿ ಹೋಗುವಂಥದ್ದು ನಾಳೆ ಮಾಡಿ. ನಿಮಗೆ ಸಂಪ್ರದಾಯಬದ್ಧವಾಗಿ ಮಾಡ್ತೀವಿ ಅನ್ನೋರು ಹುತ್ತಕ್ಕೆ ಹೋಗಿ ಹಾಲನ್ನು ಹಾಕ್ಬೋದು, ಆಮೇಲೆ ನಾಗರಕಟ್ಟೆಗೆ ಹೋಗು ಕೂಡ ಹಾಲನ್ನು ಹಾಕ್ಬೋದು. ನಾನು ಈ ಹಿಂದೆ ನನ್ನ ಚಾನಲ್ನಲ್ಲಿ 2 ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಮನೆಯಲ್ಲಿ ಯಾವ ಥರ ನಾಗನಿಗೆ ಹಾಲು ಎರೆಯೋದು, ಮತ್ತು 2ನೇದು ಹುತ್ತಕ್ಕೆ ಇಲ್ಲ ನಾಗರಕಟ್ಟೆಯಲ್ಲಿ ಹಾಲನ್ನು ಎರೆಯುವಂಥದ್ದು 2 ವೀಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ಹೋಗಿ ಆ ವೀಡಿಯೋನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಫುಲ್ ಡೀಟೇಲಾಗಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ. ಈ ಥರ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬ ಶುಭ ಆಗತ್ತೆ. ನಿಮಗೆ ನಿಮ್ಮ ಮನೆತನಕ್ಕೆ ಇರ್ತಕ್ಕಂಥ ಎಲ್ಲ ದೋಷಗಳು ಪರಿಹಾರ ಆಗತ್ತೆ. ಇದು ಪ್ರತಿ ವರ್ಷ ಮಾಡ್ತಾ ಬನ್ನಿ, ಮಕ್ಕಳಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ, ನಿಮಗೂ ಕೂಡ, ನಿಮಗೂ ನಿಮ್ಮ ಮನೆಗೂ ಕೂಡ ಏಳಿಗೆಯನ್ನು ಆಗ್ತಾ ಬರುತ್ತೆ. ಈ ಥರ ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ಯಾರು ನಾಗಗಳಿಗೆ, ನಾಗಸರ್ಪಗಳಿಗೆ, ನಾಗದೋಷಗಳಿಗೆ ಒಳಗಾಗಬೇಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಎಲ್ಲರೂ ಖುಷಿಯಿಂದ ಹಬ್ಬನ ಆಚರಣೆ ಮಾಡಿ. ಇದಾಗಿತ್ತು ನನ್ನ ನಾಗರ ಪಂಚಮಿ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ನನ್ನ 2 ವೀಡಿಯೋನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು.